ನಮಸ್ಕಾರ ವೀಕ್ಷಕರೇ, ಇಂದಿನ ತರಗತಿಯಲ್ಲಿ ನಾವು ಈ ಕೆಳಗಿನ ಪ್ರಶ್ನೆಗಳನ್ನು ತಿಳಿಯೋಣ. ಆ್ಯಕ್ಷನಲಿಸಮ್ ಒಂದು ತೀವ್ರಗಾಮಿ ಸೈದ್ಧಾಂತಿಕ ವಿಧಾನವನ್ನಾಗಿ ರೂಪಿಸಿದವರು ಯಾರು? ಅಲೈನ್ ಟೊರೈನ್ ಇವರು ಇದನ್ನು ರೂಪಿಸಿರುತ್ತಾರೆ. ಸಿಜೈರ್ ಲ್ಯಾಂಬ್ರೋಸೋ ರವರ ಪ್ರಕಾರ ಇದು ಡ್ಯಾಶ್ ಜೈವಿಕ ಲಕ್ಷಣಗಳು ಅಪರಾಧಕ್ಕೆ ಕಾರಣವಾಗುತ್ತವೆ. ಇಂಟಿಗ್ರೇಟಿವ್ ಓರಿಯೆಂಟೇಷನ್ ಮತ್ತು ಏಲಿಯನೇಟಿಂಗ್ ಓರಿಯೆಂಟೇಷನ್ ಸಾಮಾಜಿಕ ಚಳವಳಿಯ ಎರಡು ವಿಧಗಳು ಯಾವುವು? ಇದನ್ನು ಹೇಳಿದವರು ಯಾರು? ಯೋಗೇಂದ್ರ ಸಿಂಗ್. ಈ ಕೆಳಗಿನ ಯಾವ ಬುಡಕಟ್ಟು ಸಮುದಾಯವು ಜಾರ್ಖಂಡ್ ಚಳವಳಿಯನ್ನು ಆರಂಭಿಸಿತು? ಸಂಥಾಲ್. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಜಮೀನ್ದಾರಿ ಪದ್ಧತಿ ಗ್ರಾಮದ ಎಲ್ಲ ಜಮೀನಿಗೆ ಏಕವ್ಯಕ್ತಿ ಒಡೆತನ. ಜಹಾಂಗೀರ್ದಾರಿ ಪದ್ಧತಿ ಅನುದಾನಿತ ಭೂಮಿಯ ಸ್ವೀಕೃತನ ಒಡೆತನ. ಮಹಲ್ವಾರಿ ಪದ್ಧತಿ ಭೂಮಿಯ ಜಂಟಿ ಒಡೆತನ. ರೈತ್ವಾರಿ ಪದ್ಧತಿ ಭೂಮಿಯ ಹಕ್ಕುದಾರರೇ ಅದರ ಒಡೆಯರು. ಅದೇ ರೀತಿಯಾಗಿ ಮುಂದುವರಿಯುತ್ತಾ ಕುಟುಂಬ, ಬಂಧುತ್ವ ಮತ್ತು ಉತ್ಪಾದನೆಯ ಬಗೆಗಳ ನಡುವೆ ಸಂಬಂಧವಿದೆ ಎಂದು ತೋರಿಸಿದವರು ಯಾರು? ಕ್ಯಾಥಲೀನ್ ಗಾಫ್ ಇವರು ಇದನ್ನು ತೋರಿಸಿದರು. ಅಧ್ಯಯನ ಗುಂಪಿನ ಬಗ್ಗೆ ಅರಿವಿಲ್ಲದಿದ್ದಾಗ ಸೂಕ್ತವೆನಿಸುವ ಮಾದರಿಯ ಆಯ್ಕೆಯ ಕ್ರಮವೆಂದರೆ ಸ್ನೋಬಾಲ್ ಮಾದರಿ. ಮಾನವನ ಜೀವಪರಿಸರ ಶಾಸ್ತ್ರಜ್ಞ ಮೆಕೆಂಜಿ ಅವರ ಅಭಿಪ್ರಾಯದಲ್ಲಿ ನಗರ ಜೀವಪರಿಸರ ಶಾಸ್ತ್ರೀಯ ಪ್ರಕ್ರಿಯೆ ಈ ಕೆಳಗಿನ ಯಾವ ನಮೂನೆಯನ್ನು ಸಾಮಾನ್ಯವಾಗಿ ಅನುಸರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಒಂದುಗೂಡುವಿಕೆ, ಕೇಂದ್ರೀಕರಣ ಮತ್ತು ಪ್ರತ್ಯೇಕತೆ, ಅತಿಕ್ರಮಣ ಮತ್ತು ಅನುಕ್ರಮಣ. ಅದೇ ರೀತಿಯಾಗಿ ಮುಂದುವರಿಯುತ್ತಾ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಭಾರತದಲ್ಲಿ ರಕ್ತ ಸಂಬಂಧದ 4 ಮೂಲಭೂತ ಲಕ್ಷಣಗಳನ್ನು ಸೂಚಿಸುತ್ತದೆ? ಪ್ರಾದೇಶಿಕತೆ, ವಂಶಾವಳಿ, ನಿಷೇಧಿತ ವೈವಾಹಿಕ ಸಂಬಂಧಗಳು, ಸ್ಥಳೀಯ ವರ ವಿವಾಹ. ಟೋಟಲ್ ಡಿಫರೆನ್ಷಿಯನ್ಸಿ ರೇಷಿಯೋ ಎಂದರೇನು? ವಯಸ್ಕ ಜನಸಂಖ್ಯೆಯ ಮೇಲೆ ಅವಲಂಬಿತವಾಗಿರುವ ಮಕ್ಕಳು ಮತ್ತು ವೃದ್ಧರು. ಇದಕ್ಕೆ ಸರಿಯಾದ ಉತ್ತರ. ಸಮಾಜಶಾಸ್ತ್ರೀಯ ಸಾಹಿತ್ಯದಲ್ಲಿ ವೃದ್ಧತೆ ಎಂಬ ಪರಿಕಲ್ಪನೆ ಸೂಚಿಸುವುದು ವೃದ್ಧರು ಎದುರಿಸುವ ತಾರತಮ್ಯ. ಅಧ್ಯಯನ ವಿಶ್ವ ಹಂಚಿಹೋಗಿದ್ದಾಗ ಬಳಸುವ ಮಾದರಿ ಆಯ್ಕೆಯ ವಿಧಾನ ಯಾವುದು? ಹೀಗಿದೆ ಕ್ವಶನ್ನು. ಅಧ್ಯಯನ ವಿಶ್ವ ಹಂಚಿಹೋಗಿದ್ದಾಗ ಬಳಸುವ ಮಾದರಿ ಆಯ್ಕೆಯ ವಿಧಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗುಚ್ಛ ಮಾದರಿ. ಸಾಮಾಜಿಕ ಚಳವಳಿಯು ಅವಲಂಬಿಸಿರುವುದು ಗುರಿಯನ್ನು, ಸಂಘಟನೆಯನ್ನು, ಕಾರ್ಯಕ್ರಮವನ್ನು. ಈ 3 ಸರಿಯಾದ ಉತ್ತರ ಆಗಿರುತ್ತದೆ. ತಮ್ಮ ಸಂಸ್ಕೃತಿಯ ಮೌಲ್ಯಗಳು ಮತ್ತು ಮಟ್ಟಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಇತರ ಸಂಸ್ಕೃತಿಗಳನ್ನು ಮತ್ತು ಮೌಲ್ಯಗಳನ್ನು ಮಾಪನಕ್ಕೆ ಒಳಪಡಿಸುವುದು ಸಂಸ್ಕೃತವಾದ. ಒಂದಕ್ಕಿಂತ ಹೆಚ್ಚು ಪ್ರಕರಣದಿಂದ 2 ಅಥವಾ ಹೆಚ್ಚಿನ ಸಂಬಂಧವನ್ನು ವಿಶ್ಲೇಷಿಸಬೇಕಾದಾಗ ಬಳಸುವ ಸಂಶೋಧನಾ ವಿಧಾನವೆಂದರೆ? ಪ್ರಶ್ನೆ ಈ ಥರ ಇದೆ. ಒಂದಕ್ಕಿಂತ ಹೆಚ್ಚು ಪ್ರಕರಣದಿಂದ 2 ಅಥವಾ ಹೆಚ್ಚಿನ ಸಂಬಂಧವನ್ನು ವಿಶ್ಲೇಷಿಸಬೇಕಾದಾಗ ಬಳಸುವ ಸಂಶೋಧನಾ ವಿನ್ಯಾಸವೆಂದರೆ? ಅಡ್ಡ ವಿಭಾಗೀಯ ಸಂಶೋಧನಾ ವಿನ್ಯಾಸ. ಕೆಳಗಿನವುಗಳಲ್ಲಿ ಯಾವುದು ಪ್ರಾತಿನಿಧ್ಯ ಕಡಿಮೆ ಇರುವಂತಹ
ಸಾಮಾಜಿಕ ಗುಂಪುಗಳ ಮೇಲಿನ ಶೋಷಣೆಯನ್ನು ತಡೆಗಟ್ಟುವುದಕ್ಕಾಗಿ ಮಾಡಲಾಗುವ ಒಂದು ಪ್ರಯತ್ನವಾಗಿದ್ದು, ಅದು ಜನಾಂಗ, ವರ್ಣ, ಧರ್ಮ, ಲಿಂಗ, ರಾಷ್ಟ್ರೀಯ ಮೂಲಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಸಕಾರಾತ್ಮಕ ತಾರತಮ್ಯ. ಮುಂದಿನ ಪ್ರಶ್ನೆ ಈ ಥರ ಇದೆ. ಭಾರತೀಯ ಕುಟುಂಬಗಳಲ್ಲಿ ಇದು ಹಿರಿಯರ ಮೇಲೆ ದೌರ್ಜನ್ಯಗಳನ್ನು ಹೆಚ್ಚಿಸುತ್ತಿದೆ. ತಮ್ಮ ಮಕ್ಕಳ ಮೇಲಿನ ಆರ್ಥಿಕ ಅವಲಂಬನೆಯು ಪೋಷಕರು ಮತ್ತು ಮಕ್ಕಳ ನಡುವೆ ಬಿಕ್ಕಟ್ಟನ್ನು ಸೃಷ್ಟಿಸುತ್ತದೆ. ಇದು ಯಾವ ಥರ ಕ್ವಶನ್ ಅಂದರೆ ಎ ಮತ್ತು ಆರ್ ವಿವರಣೆಗಳನ್ನ ಕೊಡ್ತಕ್ಕಂಥ ಕ್ವಶನ್ ಆಗಿರುತ್ತದೆ. ಇದಕ್ಕೆ ವಿವರಣೆಯಲ್ಲಿ ಆನ್ಸರ್ ಅಂದರೆ ಎ ಮತ್ತು ಆರ್ಗಳೆರಡೂ ಸರಿ, ಆದರೆ ಎಗೆ ಸರಿಯಾದ ವಿವರಣೆ ಅಲ್ಲ, ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಅದೇ ರೀತಿಯಾಗಿ ಮುಂದುವರಿಯುತ್ತಾ, ಸಾಮಾಜಿಕ ನಿಯಂತ್ರಣದ 2 ಅಂಶಗಳೆಂದರೆ ಒತ್ತಡಾಭಿಮುಖ ಮತ್ತು ಮೌಲ್ಯಾಭಿಮುಖ. 12ನೆಯ ಶತಮಾನದಲ್ಲಿ ಬಸವೇಶ್ವರರ ನಾಯಕತ್ವದ ಚಳವಳಿಯ ಪ್ರತಿಪಾದಿಸಿದ್ದು ಏಕದೇವತಾರಾಧನೆ, ವಿಗ್ರಹಾರಾಧನೆ ನಿರ್ಮೂಲನೆ. ಏಕದೇವತಾರಾಧನೆ, ವಿಗ್ರಹ ದೇವತೆಯ ನಿರ್ಮೂಲನೆ. ಅದೇ ರೀತಿಯಾಗಿ ಈ ಕೆಳಗಿನ ಪುಸ್ತಕಗಳಲ್ಲಿ ಯಾವುದನ್ನು GS ಗುರ್ರೆ ಅವರು ರಚಿಸಿಲ್ಲ? ಇಂಡಿಯನ್ ಸೊಸೈಟಿ ಆ್ಯಂಡ್ ಕಲ್ಚರ್ ಕಂಟಿನ್ಯೂಯಿಟಿ ಆ್ಯಂಡ್ ಚೇಂಜ್. ಇದು ಅವ್ರು ಬರೆದಿಲ್ಲ. ಇದು ಆ್ಯಕ್ಚುಲಿ ಸೊಸೈಟಿ ಅಲ್ಲ, ಸೊಸೈಟಿ. ಇಂಡಿಯನ್ ಸೊಸೈಟಿ ಆ್ಯಂಡ್ ಕಲ್ಚರ್ ಕಂಟಿನ್ಯೂಯಿಟಿ ಆ್ಯಂಡ್ ಚೇಂಜ್. ಇದು ಕೆಲವು PG ಬುಕ್ಗಳಲ್ಲಿ ಮತ್ತು ಡಿಗ್ರಿ ಬುಕ್ಗಳಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇದನ್ನು ಸರಿ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಾವು ಮುಂದುವರಿಯುತ್ತಾ ಮುಂದಿನ ತರಗತಿಗಳಲ್ಲಿ ಇನ್ನೂ ವಿಸ್ತಾರವಾದ ಅಧ್ಯಯನವನ್ನು ತಿಳಿದುಕೊಳ್ಳೋಣ. ನಮಸ್ಕಾರ.